ಬಂದು ಇವತ್ತಿಗೆ 5 ವರ್ಷಗಳೇ ಕಳೆದೋದು. ಇವತ್ತು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದೀನಿ. ಬಿಕಾರಿಯಾಗಿ ಬಂದಂತ ನನಗೆ ನನ್ನ ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಯಿತು. ಕೆಟ್ಟು ನಿಂತೋಗಿದ್ದಂಥ ರಬ್ಬರ್ ಫ್ಯಾಕ್ಟ್ರಿ ಮಾಲೀಕರಾದಂಥ ವಸಂತ್ ಕುಮಾರ್ ಅವ್ರ ಪರಿಚಯ ನನಗಾಯಿತು. ಲಾಸ್ ಆಗಿ ನಿಂತಿದ್ದ ಫ್ಯಾಕ್ಟ್ರಿಗಳನ್ನು ವಹಿಸ್ಕೊಂಡೆ. ಆ ಕಾರ್ಖಾನೆಯಿಂದ ಕಾರ್ಮಿಕರ ಬೆವರಿನ ಪ್ರತಿ ಶ್ರಮದ ಫಲದಿಂದ ಇವತ್ತು ಕೋಟ್ಯಾಧಿಪತಿಯಾಗಿ ನಿಂತಿದ್ದೀನಿ. ಹೇಗಾದರೂ ಮಾಡಿ ನನ್ನ ಅಣ್ಣ ಅತ್ತಿಗೆನ ಭೇಟಿ ಮಾಡಿ ನನ್ನ ಬೆಳವಣಿಗೆಗಳ ಬಗ್ಗೆ ಹೇಳ್ಕೋಬೇಕು. ಹಾಗೆ ನನ್ನ ಅತ್ತಿಗೆಗೆ ನನ್ನ ಅಣ್ಣನಿಗೆ ನಾನು ಕಳ್ಳ ಅಲ್ಲ ಅಂತ ನಿರೂಪಣೆ ಮಾಡಬೇಕು. ಅದೇ ರೀತಿ ನನ್ನ ಅಕ್ಕನ ಮಗ ಸೂರ್ಯ, ಅವನಿಗೂ ಕೂಡ ನಾನು ಫ್ಯಾಕ್ಟ್ರಿನಲ್ಲಿ ಕಳ್ತನ ಮಾಡಿರಲಿಲ್ಲ ಅನ್ನೋ ಸತ್ಯನ ಹೇಳ್ಬೇಕು. ದೇವರೇ, ಆ ಸುದ್ದಿನ ಆದಷ್ಟು ಬೇಗ ಬರಲಿ ಅಂತ ನಿನ್ನಲ್ಲಿ ಬೇಡ್ಕೊತಾ ಇದ್ದೀನಿ. ನಾನು ಕೇಳ್ದೇನೆ ಎಲ್ಲವನ್ನೂ ಕೊಟ್ಟಿದ್ಯಾ, ಆದರೆ ಈ ನನಗೆ ಕಳ್ಳನೆಂಬ ಕಳಂಕದಿಂದ ಮುಕ್ತಿ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕಪ್ಪ. ದಿನೇ ದಿನೇ ಈ ನನ್ನ ಕಾಲಿನ ನೋವಿನ ಬಾಧೆ ಜಾಸ್ತಿ ಆಗ್ತದೆ. ಇದನ್ನು ತಡ್ಕೊಳ್ಳೋದಕ್ಕೆ ನನ್ನ ಬದುಕಿರಬಾರ್ದು ಕಡೆ, ಬದುಕಿರಬಾರ್ದು. ಯಾಕ್ರಿ ಈಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಏನು ಹೋಗಿಲ್ಲ ರೀ. ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನೋಡು, ಸೂರಿಗೆ ಹಣ ಕೇಳಿದ್ದೀನಿ, ಅವನ ಹತ್ರ ಇಸ್ಕೊಂಡು ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಳ್ಬೇಡಿ ಅಂದ್ರೆ ಅಳ್ಬೇಡಿ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ, 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 ಎಲ್ಲಮ್ಮ ಸೂರ್ಯ ಇತ್ತೀಚೆಗೆ ಯಾಕೋ ನನ್ನ ಕಣ್ಣು ಕಾಣಿಸ್ತಾನೆ ಇಲ್ಲ. ಎಲ್ಲೋಗಿದ್ದಾನಮ್ಮ ಅವನು? ನಾನು ಕೇಳಿದ್ರೆ ನಾನೇನಂತ ಹೇಳಿ ಚಿಕ್ಕಮ್ಮ? ನಿಮ್ಮ ತಮ್ಮ ನನಗೆ ಮುಖ ಕೊಟ್ಟು ಮಾತಾಡಿ ಎಷ್ಟೋ ವರ್ಷಗಳೇ ಕಳೆದೋಯ್ತು. ಯಾವ ಹೊತ್ತು ಬರ್ತಾರೋ, ಯಾವ ಹೊತ್ತು ಹೊರಗಡೆ ಹೋಗ್ತಾರಂತ ನನಗೇನು ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕುಡ್ಕೊಂಡ್ಬಂದು ನನಗೆ ಬಾಯಿ ಬಂದಾಗ ಬೈತಾ ಇರ್ತಾರೆ. ನನಗೆ ಚಿಕ್ಕಮ್ಮ. ಲಕ್ಷ್ಮಿ, ಏನ್ ಹೇಳ್ತಾ ಇದೀಯ? ಸೂರ್ಯ ಕುಡಿತಾ ಇದ್ದಾನ, ಕುಡ್ಕೊಂಡು ಮನೆ ಬರ್ತಾ ಇದ್ದಾನ. ಅಯ್ಯೋ ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಏನಾಗ್ತಾರ ಮನೆ? ಏನಾಯ್ತು ಅಂತ ನನಗೊಂದು ಗೊತ್ತಾಗ್ತಾ ಇಲ್ವಲ್ಲ. ಅಂದ್ರೆ ನ್ಯಾಯ ನೀತಿ ಅಂತ ಬದುಕ್ತೀನಿ ಈ ಮನೆಗೆ. ಅಯ್ಯೋ ಬಲ್ಲವರಾರು ಈ ದೇವರ ಆಟವಲ್ಲ. ಸೂರ್ಯ ಈ ಮಾನವಂತರ ಮನೆ ಬೆಳಗ್ಗೆ ದೀಪ ಹಾಕ್ತಾರೆ ಅಂದ್ರೆ ಬೆಂಕಿ ಇಟ್ಟು ಸುಡ್ತಾ ಅದನ್ನ ಕಡೆ. ಈ ಮಾನವಂತರ ಮನೆಯ ಮಾನ ಮರ್ಯಾದೆಲ್ಲ ಬೀದಿ ಬಲ್ಲಾಗಿದೆ. ಸೂರ್ಯ, ಏನು ಏನು ಇದೆಲ್ಲ? ನೀನು ಕುಡಿಯೋದ್ ಕಲ್ತಿದೀಯ? ಯಾಕೋ? ನೋಡು, ಈ ಮನೆ ಕುಡಿ ಕಡ ನೀನು. ಯಾಕೋ ಇಂಥ ದುರ್ಬುದ್ಧಿ ಬಂತು? ಮಾತಾಡೋದೇ ಮಾತಾಡಿ ನಾನು ಕೆಣಕ್ ಬೇಡ.
ಸುಮ್ಮನೆ ನನ್ನ ಪಾಡು ನಾನು ಬಿಟ್ಬಿಡು. ಆಯ್ತಪ್ಪ, ಆಯ್ತು ಬಿಡು, ಅದೆಲ್ಲ ಹೋಗ್ಲಿ ಬಿಡು. ನೋಡು, ನಿಮ್ಮ ಅವನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಕಣೋ, ಆಪ್ರೇಷನ್ ಮಾಡಿಸ್ಬೇಕು. ಹಣ ಕೊಡು ಕೊಡು. ಏನ ದುಡ್ಡು ಕೇಳ್ತಾ ಇದೀಯ? ದುಡ್ಡ? ಈ ಮನೇಲಿ ಈ ಭಿಕ್ಷುಕರಿಗೆ ಅನ್ನ ಹಾಕ್ತಾ ಇರೋದು ಹೆಚ್ಚು, ಇನ್ನೂ ದುಡ್ಡು ಬೇರೆ ಕೊಡ್ಬೇಕ? ಅದೆಲ್ಲ ಸಾಧ್ಯ ಇಲ್ಲ. ಮೊದಲು ಈ ದರಿದ್ರ ನಮ್ಮ ಮನೆಯಿಂದ ಆಚೆ ಹಾಕು. ಏನು ಏನೇ ರೀತಿ ಬಗಲ್ತಾ ಇದೆಯೋ? ನಾಲ್ಗೆನಾ ಬೇಗ ಎದ್ದು ಮಾತಾಡು. ಯಾರನ್ನು ಭಿಕ್ಷುಕ ಅಂತ ಇರೋದು? ನನ್ನ ಗಂಡ ದೇವತ ಮನುಷ್ಯ ಕಣ. ಅವನನ್ನ ಭಿಕ್ಷುಕ ಅನ್ಕೊಂಡು ಆಸೆ ದುಡ್ಸಿಯಾ? ಏ, ನಿನ್ನಿಂದ ಇಷ್ಟು ದಿವಸದಿಂದ ಚಿಕ್ಕದಿಂದ ಸಾಕಿ ಸರಿ ದೊಡ್ಡನಾಗಿ ಮಾಡಿದಕ್ಕನು ಸಾಕಾಯ್ತು ಕಣ, ಸಾಕಾಯ್ತು. ನೋಡು, ಯಾರು ನಮ್ಮ ಮನೆ ಬಿಟ್ಟು ಹೋಗು ಅಂತ ಇರೋದು? ಇದು ನನ್ನ ಗಂಡನ ಮನೆ. ಈ ನನ್ನ ಗಂಡನ ಮನೆ ಮನೆ ಬಿಟ್ಟು ಹೋಗ್ಬೇಕು? ಇದು ನನ್ನ ಮನೆ. ರಕ್ತ ಹಂಚ್ಕ ಹುಟ್ಟಿದಿ ಅಂತ ಸುಮ್ಮನಿದ್ದೀನಿ. ಏಯ್, ನೋಡ್ತೀಯಾ? ನನ್ನ ಮನೆಗೆ ಬಿಲ್ ಆಗಿರೋ ಇದಿದೆ, ಪೇಪರ್ ಇದೆ, ನೋಡ್ತೀಯಾ? ತರಲ್ಲ? ಏನ್ ಚಿಕ್ಕಮ್ಮ ಏಯ್, ಏನಿದು? ಈ ಆಸ್ತಿ ಎಲ್ಲ ಈ ಮನೆ ಹಣಕ್ಕೆ ಬರ್ಕೊಟ್ಟಿದ್ದೀರಾ? ಅದು ನನ್ನ ಸೈನ್ ಹಾಕಿ. ಇದೆಲ್ಲ ಹೇಗ್ರಿ ಹೇಗ್ರಿ? ಈ ಮನೆ ಆಸ್ತಿ ಎಲ್ಲ ಸೂರ್ಯನಿಗೆ ಸೇರ್ಬೇಕಾದ್ರೆ ಅವತ್ತು ರಬ್ಬರ್ ಫ್ಯಾಕ್ಟ್ರಿಗೆ ಸಾಲ ಸಮಸ್ತ ಆಸ್ತಿನೂ ಸೂರ್ಯ ಸುಳ್ಳು ಮಾಡ್ಕೊತಿರ್ಬಾರ್ದು. ಏಯ್ ಏಯ್ ಅಕ್ಕ, ಈಗ ತಿಳಿತಾರೆ ನಿಮ್ಮೆಲ್ರಿಗೂ ಇದೆಲ್ಲ ನನಗೆ ಸೇರ್ಬೇಕಾದದ್ದು. ನಿಮ್ದು ಅನ್ನೋದೇನು ಇಲ್ಲ. ಇದು ನನ್ನ ಮನೆ. ಈ ಸಮಸ್ತ ಆಸ್ತಿಗೂ ನಾನೇ ಒಡೆಯ. ನಿನ್ನದರದು ಏನೂ ಇಲ್ಲ. ಮೊದಲು ಈ ಮನೆ ಬಿಟ್ಟು ತೊಲಗಿ. ಏನ್ ಮಾತಾಡ್ತಿದ್ದೀರಾ? ಅವರು ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕರಿ. ನನ್ನ ಹತ್ರ ಈ ರೀತಿ ಮಾತಾಡೋದು ಸರಿ ಇಲ್ಲ ರೀ. ಹಾಗೆಲ್ಲ ಮಾತಾಡ್ಬೇಡಿ. ಈ ಮನೇಲಿ ಈ ದರಿದ್ರವನ್ನು ಬಿಟ್ಟು ಎಲ್ಲ ತೊಲಗಾಗುತ್ತೆ. ಮೊದಲು ಈ ಮನೆ ಬಿಟ್ಟು ತೊಲಗಿ. ನನ್ನ ಮಾತು ಕೇಳಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಈ ದರಿದ್ರ ಕೈಯಿಂದ ನನ್ ಮುಟ್ಬೇಡ. ತುಳಿ ತುಳಿ ಸಾಯಿಸ್ಬಿಡ್ತೀನಿ. ಏ ಅಕ್ಕ, ನಿನ್ ಕೆಟ್ಟ ಮುಖ ನಾನು ತೋರಿಸ್ಬೇಡಿ. ನಾನು ಹೊರಗೋಗಿ ಬರೋಷ್ಟಲ್ಲಿ ಈ ಮನೆಯಿಂದ ತೊಲಗಬೇಕು. ಈ ಮನೇಲಿ ಒಂದು ವಸ್ತುನು ಮುಟ್ಬಾರ್ದು. ಈ ಮನೆ ಆಸ್ತಿ ಹಣ ಬಂಗಾರ ಎಲ್ಲ ನನಗ್ ಸೇರಿದ್ದು. ಅಕ್ಕ, ನೀನ್ ಹಾಕಿದ್ಯಲ್ಲ ಇದು 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 ನನಗ್ ಸೇರಿದ್ದು. ಏಯ್! ಏನ್ರಿ ಇದೆಲ್ಲ? ಏ ಸತೀಶ್ ಶಿರೋಮಣಿ, ಈ ಮನೇಲಿ ಒಂದಷ್ಟು ಕಳ್ತನ ಆದ್ರೂ ನಿನ್ನನ್ನ ತುಂಡು ತುಂಡು ಕತ್ತರಿಸಿ ನಾಯಿ ನರಿಗೆ ಹಾಕ್ಬಿಡ್ತೀನಿ. ವಿಚಾರ. ಹಣ ಆಸ್ತಿಯ ಮುಂದೆ ಸಂಬಂಧಕ್ಕೆ ಬೆಲೆಯಲ್ಲಿದೆ.
ಒಡ ಹುಟ್ಟಿದ ಸೋದರ ಎಂದು ಮುದ್ದಾಗಿ ಬೆಳೆಸಿದ ಸಂಬಂಧಕ್ಕೆ ಬೆಲೆಯಲ್ಲಿದೆ ಬೆಲೆಯಲ್ಲಿದೆ. ಕೆಲಸ ಮಾಡ್ಬಿಟ್ಟಿ ಅಂದ್ರೆ ಕಾಲ ಚಪ್ಪಡಿ ಹೇಳ್ದು ಬಿಟ್ರಲ್ರಿ. ಕ್ಷಮಿಸ್ಬಿಡೆ ಕ್ಷಮಿಸ್ಬಿಡೆ. ಮುಂದೊಂದು ದಿನ ಇದೇ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕರೆ. ಅದಕ್ಕೋಸ್ಕರ ಎಲ್ಲ ಆಸ್ತಿನೂ ಸೂರ್ಯಸ್ರಿಗೆ ವಿಲ್ ಮಾಡಿಸ್ಬಿಟ್ಟೆ. ಗಂಡನ ಕ್ಷಮಿಸಿ. ಮಾನವಂತರ ಮನೆ ಅರುಣ ನಮ್ಮ ಪಾಲಿಗೆ ತೀವ್ರ. ನಾವಿಲ್ಲಿ ಮನೆ ಇರೋದು ಬೇಡ. ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಬಹುದೂರ ಹೊರಟೋಗುವ ನಡಿ. ಆಯ್ತು ರೀ, ನೀವ್ ಹೇಳ್ದಂಗೆ ಆಗ್ಲಿ. ನಾವೆಲ್ಲಾದ್ರೂ ಹೊರಟೋಗೋಣ ರೀ, ಎಲ್ಲಾದ್ರೂ ಹೊರಟೋಗೋಣ. ಅಮ್ಮ ಲಕ್ಷ್ಮಿ, ಲಕ್ಷ್ಮಿ ಏನ್ ಮಾಡ್ತಿದ್ದೀರಾ ನೀವು? ನಿಮ್ ಕೊಳ್ಳಲಿರೋ ಬಾಕಲೆ ಬಿಚ್ಚದ ಬೇಡಿ ಚಿಕ್ಕಮ್ಮ, ಬೇಡಿ. ನೋಡಿ, ನನಗೆ ನರಕದಲ್ಲಿರೋಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ. ದಯವಿಟ್ಟು ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ಮಕ್ಕಳು ಕಡೆ ಕಣ್ಣೀರು ಹಾಕ್ಬಾರ್ದು. ಮನೆ ಬಿಟ್ಟು ಹೋಗೋಣ. ಒಂದೇ ಒಂದು ನಿಮಿಷ ಇರ್ರಿ, ಮತ್ತೆ ಚಿಕ್ಕಪ್ಪ, ಇದನ್ನ ನಿನ್ ಕೈಯಾರ ನನ್ಗೆ ಹಾಕಿ. ಅರ್ಶಿಣದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ನಾನೊಬ್ಳನ್ನೇ ಬಿಟ್ಟು ನಾನು ಪಾಪಿಷ್ಟೆ. ನಿಮ್ಮಂತ ದೇವರಂತ ಬರೋಷ್ಟು ಸೇವೆ ಮಾಡೋ ಪಾಪಿನ ನಾನು ಕೇಳ್ಕೊಂಬರ್ಲಿಲ್ಲ. ಚಿಕ್ಕಪ್ಪ, ಮನೆತನದ ಮನೆ ಇದ್ದು ಈ ಗೌರವನ ಉಳಿಸು ಮಾಡಿ. ಲಕ್ಷ್ಮಿ, ನೋಡು, ಈ ಮನೆ ದೀಪ ಅಮ್ಮ. ನೀನು ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಸರಿನಾ? ಚೆನ್ನಾಗಿ ನೋಡ್ಕೊ. ನಾವೇನು ಹೋಗ್ತೀವಮ್ಮ, ಹೋಗ್ತೀವಿ. ಎಳವಾದ ಕಾಲದತ್ತು ನಿನ್ನ ನಾನು ಯಾವ ರೀತಿ ನೋಡ್ಕೊಂಡು ಮಾಡ್ತೀನಿ. ಚಿಂತೆ ಮಾಡಬೇಡಿ ಅಂದ್ರೆ ನಮಗೆ ದೇವರಿದ್ದಾನೆ. ನಾವು ಹೋಗೋಣ ರೀ.